ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ನ್ಯೂಸ್ ವಿತ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಹುಟ್ಟು ಹೋರಾಟಗಾರರು, ಮಾಜಿ ನಗರಸಭೆಯ ಸದಸ್ಯರು ಆಗಿರುವ ಶ್ರೀ ಮಹಾದೇವ್ ಚಲುವಾದಿ ಅವರು. ಚಲುವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಮ್ಮ ವಿಶ್ವಂಬರ ಟಿವಿ ಉಳಿಯಲು ಬೆಳೆಯಲು ಸಾಧ್ಯ. ನಮಗೆ ವೀಕ್ಷಕರೇ ಪ್ರತ್ಯಕ್ಷ ದೇವರು. ದಯವಿಟ್ಟು ವಿಶ್ವಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ರಾಜ್ಯ ಪ್ರಸಿದ್ಧ ಶಿರಸಿ ಮಾರಿಕಾಂಬಾ ದೇವಾಲಯದ ರಥಬೀದಿಯ ಅಗಲೀಕರಣ ಕುರಿತಾಗಿ ಸಾರ್ವಜನಿಕರಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಮೂಡುತ್ತಿದ್ದು, ಆ ಕುರಿತಾಗಿ ನ್ಯೂಸ್ ವಿತ್ ಗೆಸ್ಟ್ ಚರ್ಚೆ ಇಲ್ಲಿದೆ. ಸರಿಗ ತಾವು ಕಳೆದ 40-45 ವರ್ಷಗಳಿಂದ ಹೋರಾಟದ ಹಾದಿಯಲ್ಲಿ ಗುರುಸ್ಕೊಂಡಂತವ್ರು. ಬೆಂಕಿ ಮಹಾದೇವ್ ಅಂತಾನೆ ಶಿರಸಿಗರ ಬಾಯಲ್ಲಿ ಪರಿಚಿತರಾಗಿದ್ದೀರಿ. ಅಂದ್ರೆ ಹೋರಾಟದಿಂದನೇ ಬೆಳೆದು ಬಂದವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹೋರಾಟಗಳು ಕಡಿಮೆ ಆಗಿದ್ಯಾ, ಹೇಗೆ? ಇಲ್ಲ, ಏನಾಗಿದೆ ಕೇಳಿದ್ರೆ ಹೋರಾಟ ಮಾಡೋದು ಕೊರತೆಗಳು ಇಲ್ಲ, ಹೋರಾಟ ಮಾಡ್ಲಿಕ್ಕೆ ಕೊರತೆಗಳಿಲ್ಲ. ಆದ್ರೆ ಹೋರಾಟ ಮಾಡ್ಬೇಕಾದ ಏನಾಗತ್ತೆ ಕೇಳಿದ್ರೆ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಸಪೋರ್ಟ್ ಬೇಕಾಗ್ತೈತಿ. ಒಬ್ಬನೇ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದ್ರೆ ಸಪೋರ್ಟ್ ಇದ್ದಾಗ ಅದಕ್ಕೆ ಸ್ವಲ್ಪ ಈಗ ವಿಷಯ ಗೊತ್ತಿರ್ತೈತಿ, ಹೋರಾಟಕ್ಕೆ ಅದು ತಪ್ಪು ಅನ್ನೋದು ಗೊತ್ತಿರ್ತೈತಿ. ಬಟ್ ಯಾರು ಮುಂದೆ ಬರುದಿಲ್ಲ. ಹಿಂದ್ಗಡೆ ನೀವು ಮಾಡೋದು ತಕೊಂಡು ಚೂ ಬಿಡೋರು ಜಾಸ್ತಿ. ತಪ್ಪಂತ ಗೊತ್ತಿದೆ, ಹೋರಾಟ ಸಮಸ್ಯೆ ಇದೆ ಅಂತ ಗೊತ್ತಿದೆ, ಹೋರಾಟ ಮಾಡಬೇಕು ಅಂತ ಇದೆ. ಸಮಸ್ಯೆ ಇದೆ, ಅವ್ರಿಗೂ ಗೊತ್ತಾಗ್ತೈತಿ. ನಾನು ಬಂದ್ಕೊಂಡು ಮತ್ತೆ ಯಾಕೆ ವಿರೋಧ ಕಟ್ಕೊಳ್ಬೇಕು, ಆದಂಗ ಆಗ್ತೈತಿ, ಹೋದಂಗ ಹೋಗ್ಲಿ, ಇಷ್ಟೇ ಬಿಟ್ರೆ ಮಂದಿ ಎದುರಿಗೆ ಮತ್ತೊಬ್ರು ಹಾಳಾಗುವಂಥದ್ದು ಈ ತರ ನಡೀತಾ ಉಂಟು. ಹಾಗಂತ ಕಂಡು ನನ್ನ ದೃಷ್ಟಿಯಲ್ಲಿ ಏನೋ ತಪ್ಪು ಕಂಡ್ರೆ ಅದನ್ನ ನಾನು ಖಂಡನೆ ಮಾಡೋನೆ. ಅದು ಯಾರು ಬರ್ಲಿ ಬಿಡ್ಲಿ, ತಪ್ಪೇ. ಅದು ಯಾವ್ದೋ ಪಕ್ಷ ಇರ್ಲಿ, ಏನೇ ಇರ್ಲಿ ಅದು ನಮಗ್ ಸಂಬಂಧ ಬರೋದಿಲ್ಲ. ಅದೇ ತಪ್ಪು ಕಂಡಾಗ ತಪ್ಪಂತ ಹೇಳುವಂಥದ್ದು ನನಗೆ ಸ್ವತಂತ್ರವಾಗಿ ನನ್ನ ವೈಯಕ್ತಿಕವಾಗಿ ಬೆಳೆಸ್ಕೊಂಡಂತ ರೂಢಿ ಅದು. ಸರ್, ಈಗ ಕಳೆದ ಒಂದು 15 ದಿನ ಅಥವಾ 1 ತಿಂಗಳ ಒಂದು ಸಮಯದಲ್ಲಿ ಶಿರಸಿಯಲ್ಲಿ ಪ್ರಧಾನವಾಗಿ ಚರ್ಚೆಗೆ ಬರುವಂತ ಸಮಸ್ಯೆಗಳ ಅಥವಾ ವಿಷಯಗಳಲ್ಲಿ ಮಾರಿಗುಡಿ ರಥಬೀದಿ ಏನಿದೆ, ರಾಜ್ಯ ಪ್ರಸಿದ್ಧ ಮಾರಿಕಾಂಬಾ ದೇವಾಲಯದ ರಥಬೀದಿ ಏನಿದೆ, ಅದು ಅಗಲೀಕರಣ ಆಗ್ಬೇಕು ಹೇಳುವಂತ ಚರ್ಚೆ ಸಾರ್ವಜನಿಕರು ಕೇಳ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಇಲ್ಲ, ತಾವು ಹೇಳಿದ ಪ್ರಶ್ನೆ ಬಹಳ ಒಳ್ಳೇದೇ. ಅದು ಈಗಲ್ಲ, ಕನಿಷ್ಠ ಒಂದು 30-40 ವರ್ಷಗಳ ಹಿಂದೆನೆ ಅದು ಅಗಲೀಕರಣ ಆಗ್ಬೇಕಾಗಿತ್ತು. ಅದು ಎಲ್ಲರೂ ಏನ್ ಮಾಡ್ತಿದ್ದಾರೆ ಕೇಳಿದೆ, ಅಗಲೀಕರಣ ಆಗ್ಬೇಕಾಗಿತ್ತು ಕ್ವಶನ್ ಮಾರ್ಕ್. ಬಟ್ ಮುಂದೆ ಬರುವಂತವ್ರು ಯಾರಿಲ್ಲ. ಮುಂದೆ ಹೋಗೋರಿಗೆ ಕೂಡ ನೀನ್ ಯಾಕೆ ಹೋಗ್ತೀಯಪ್ಪ, ಸುಮ್ನೆ ಇರು ಅಂತ ಹೇಳುವಂತ. ಆದ್ರೆ ಪರಿಸ್ಥಿತಿ ಏನಾಗಿದೆ ಕೇಳಿದ್ರೆ, ಆ ರಥ ಈಗ ಲಕ್ಷಾಂತರ ಜನ ಒಂದು ಮಾರಿಕಾಂಬಾ ದೇವಿ ಜಾತಿ ತಾವೆಲ್ಲ ನೋಡಿರ್ಬೋದು. ಎಷ್ಟು ಇಕ್ಕಟ್ಟು ಪರಿಸ್ಥಿತಿ ಆಗ್ತೈತೆ ಕೇಳಿದ್ರೆ ಅಷ್ಟಲ್ಲ. ಆ ರಥ ಹತ್ತಬೇಕಲ್ಲ, ಟರ್ನ್ ಆಗುವಂತದ್ದು ಇದೆಲ್ಲ ಗೊತ್ತಿದೆ, ಮತ್ತೆ ನಿಮ್ಗೆ ಹೇಳ್ಬೇಕಂತಿಲ್ಲ. ಹೀಗಿರುವಾಗ ದೇವಸ್ಥಾನದಾಗ ಸಂಬಂಧಪಟ್ಟಂತವ್ರೇ ಮಾಡ್ಬೋದು. ಅದು ದೇವಸ್ಥಾನದ ಸಂಬಂಧಪಟ್ಟ ಏನು ಈಗ ಆಡಳಿತ ಕಮಿಟಿಗಳಿದೆ, ಆ ಆಡಳಿತ ಕಮಿಟಿ ಸಂಬಂಧಪಟ್ಟಂತ ಅಧಿಕಾರಿ ಬದಿ ರಸ್ತೆ ಅಗಲೀಕರಣ ಆಗ್ಬೇಕು ಅಂತ ತಿಳ್ಕೊಂಡು ಏನು ಮಾರಿಕಾಂಬಾ ದಿವಸ ವಿಶ್ವಾಸ ಮಂಡಳಿ ಏನಿದಲ್ಲ, ಅವ್ರು ಮಾಡ್ಬೋದು. ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ, ಬಿಟ್ರೆ 5 ವರ್ಷ ಮುಗಿಸ್ಕೊಳ್ಳೋದು, ತಮ್ಮ ಕೆಲಸ ಮುಗಿಸ್ಬಿಟ್ರೆ ಆಯ್ತು ಅಷ್ಟೇ. ಅವತ್ತಿನ ಮಟ್ಟಿಗೆ ನೀವು ಕೇಳಿ ಏನಾಗ್ಬೇಕು ಕೇಳಿದ್ರೆ ಅಭಿವೃದ್ಧಿ ಆಗ್ಬೇಕು, ಹಾಗಾಗ್ಬೇಕು ಹೇಳ್ತಾರೆ. 5 ವರ್ಷ ಅಷ್ಟೇ, 5 ವರ್ಷ ಆದ ಮುಗೀತು. ಹೀಗೆ ಬೇಡ. ಅದಕ್ಕೆ ಪಟ್ಟಂತ ಈಗ ಸಾರ್ವಜನಿಕರು ಇದ್ದಾರೆ, ಬಾಬುದಾರರು ಇದ್ದಾರೆ. ಬಾಬುದಾರೆಲ್ಲ ಮುಂದೆ ಬರ್ಬೇಕಲ್ಲ, ಅದಕ್ಕೆ ದೇವಸ್ಥಾನದ ಒಂದು ಅಂಗ ಅಲ್ವಾ ಬಾಬುದಾರರು ಮುಂದೆ ಬರ್ಬೇಕು. ಬಾಬುದಾರೆಲ್ಲ ಒಂದು ಮೀಟಿಂಗ್ ಕರೆದಿ, ಇಲ್ಲ ಮತ್ತೆ ದೇವಸ್ಥಾನ ಹೀಗಿದೆ, ರಥ ಬೀದಿ ಅನ್ನೋದು ಅಗಲೀಕರಣ ಆಗ್ಬೇಕು, ಅದನ್ನ ಮಾಡೋಣ ಅದಕ್ಕೆ ಬಾಬುದಾರರು ಬರ್ಬೇಕು. ಯಾರು ಬರೋದಿಲ್ಲ, ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಆದ್ರೆ ಅದು ನಮ್ಮಂತವ್ರು ಯಾರಾದ್ರು ಹಿಂಗ್ ಸಿಟ್ಬಿಟ್ರೆ ಅದನ್ನ ಸ್ವಲ್ಪ ಮಾಡು ಅಂತ ಹೇಳ್ಬಿಡ್ತಾರೆ. ಅದು ಬಹಳ ಬೇಜಾರದ ಸಂಗತಿ. ನೀವೆಲ್ಲ ಬಂದ್ರೆ ಯಾವಾಗೂ ಇರ್ತಾರೆ, ಮುಂಚೂಣಿ ನಿಂತ್ಕೊಳ್ತಾರೆ. ಯಾವುದೇ ಒಂದು ತಪ್ಪು ಕಂಡಾಗ ನೀವು ಕರೀರಿ, ನಾವು ಯಾವತ್ತೂ ಬರ್ತಾರೆ. 24 ಗಂಟೆಲಿ ಯಾವ ಕರೆದು ನಾವು ಬರ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ಹೋರಾಟಕ್ಕೆ ಅವ್ರು ನಮ್ಮನ್ನ ಬಿಟ್ಟು ಅದು ಆಗ್ಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಈ ಅಗಲೀಕರಣ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಕಂಡು ಬರುವಂತ ಸಮಸ್ಯೆಗಳೇನಂದ್ರೆ, ಇಷ್ಟು ವರ್ಷದಲ್ಲಿ ಅಗಲೀಕರಣ ಕೇವಲ ಬಾಯಿ ಮಾತಲ್ಲಿ ಮೂಗಿ ತುಪ್ಪ ಸವರಂತ ಕೆಲಸ ಆಗಿದೆ ಬಿಟ್ರೆ, ಯಾಕೆ ಅದನ್ನ ಒಂದು ಗಟ್ಟಿ ನಿರ್ಧಾರ ಆಡಳಿತ ಮಂಡಳಿ ಇರ್ಬೋದು ಅಥವಾ ಭಕ್ತರು ಇರ್ಬೋದು, ಬಾಬುದಾರು ಇರ್ಬೋದು, ಯಾಕೆ ಮಾಡಿಲ್ಲ? ಪ್ರಮುಖವಾಗಿ ಸಮಸ್ಯೆಗಳು ಏನ್ ಬರುತ್ತೆ?
ಹ್ಮ್ ಅಲ್ಲಿ ಏನಾಗಿದೆ ಕೇಳಿದ್ರೆ, ಈಗ ಹಿಂದೆ ಜಿಲ್ಲಾಧಿಕಾರಿಗಳು ಒಬ್ರು ಬಂದಿದ್ರು, ಮೌನಿಶ್ ಮುದ್ಗಿಲ್ ಅಂತ ಅಧಿಕಾರಿಗಳು, ಒಳ್ಳೆ ವ್ಯಕ್ತಿ. ಅವ್ರು ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನೋಡಿದಾಗ ಬಹಳ ಇಕ್ಕಟ್ಟಾದಂತ ಪ್ರದೇಶ ಅದು ಗೊತ್ತಾಯ್ತು. ಇಮಿಡಿಯೇಟ್ ಹಾಕೊಂಡು ಅವರು ಆವಾಗಿನ ಮಟ್ಟಕ್ಕೆ, ಈಗ ದೊಡ್ಡಿದೆ ಮತ್ತು ಅವಾಗ ಒಂದು ಆಟೋ ಹೋಗೋಷ್ಟು ಅಥವಾ ಒಂದು ಲಾರಿ ಒಂದೇ ಹೋಗುವಂಥದ್ದು, ಮತ್ತೊಂದು ಗಾಡಿ ಬಂದ ಅಂತ ಪರಿಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿ ಒಳ್ಳೆ ಗಟ್ಟಿ ತೆರವಿರುವಂತ ಮನುಷ್ಯ ಮುದ್ಗಿಲ್ ಜಿಲ್ಲಾಧಿಕಾರಿ ಬಂದಾಗ ಇಮಿಡಿಯೇಟ್ ಆಕ್ಷನ್ ತಗೊಂಡು ಅದನ್ನ ಕಟ್ ಮಾಡಿಸಿದ್ರು, ಸ್ವಲ್ಪ ಅಗಲೀಕರಣ ಮಾಡಿಸಿದ್ರು. ಈಗ ಅಂಥದೇ ಅಧಿಕಾರಿಗಳು ಬಂದ್ರೆ ಅಲ್ಲಿ ಅಕ್ಕಪಕ್ಕದವ್ರು ಯಾರೇ ಇರಲಿ, ಎಷ್ಟೇ ಒತ್ತಡ ತರಲಿ, ಅವ್ರು ಅಂತ ಅಧಿಕಾರಿ ಬಂದ್ರೆ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಇವ್ರಿಗೆ ತೊಂದರೆ ಆಗ್ಬೋದು. ನಾ ಹೇಳಿದೆನು, ಅಕ್ಕಪಕ್ಕದಲ್ಲಿ ಅವ್ರು ಇವತ್ತೆಲ್ಲ ನೂರಾರು ವರ್ಷಗಳಿಂದ ಅವ್ರು ಜೀವನ ಮಾಡ್ಕೊಂಡು, ಕಾಯಿ ಅಂಗಡಿ ಇರ್ಬೋದು, ಹಣ್ಣಿನ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನ ಮಾಡ್ಕೊಳ್ತಿರೋ ಇರ್ಬೋದು. ಆದರೆ ನಾವು 25-50 ವರ್ಷಗಳ ವಿಚಾರ ಮಾಡ್ಬೇಕಲ್ಲ, ಮುಂದೆ ಸಿರ್ಸಿ ಏನಾಗಬೇಕಂತ ಆ ಕಲ್ಪನೆ ಇಟ್ಟುಕೊಂಡಾಗ ಆ ರಸ್ತೆಯನ್ನು ಅಗಲೀಕರಣ ಮಾಡ್ಬೇಕು ಒಂದು. ಬಟ್ ಅವ್ರು ಬಿಟ್ಕೊಡಿದ್ರೆ ಹಾಗೆ ಬಿಟ್ಕೊಡ್ರಿ ಅಂತ ನಾನು ಹೇಳ್ತಿಲ್ಲ. ಸರ್ಕಾರದಲ್ಲಿ ಈಗಿನ ರೇಟ್ ಏನಿದೆ, ಸರ್ಕಾರದ ಈಗಿನ ರೇಟ್ ಉಂಟು, ಆ ರೇಟ್ ಅನ್ನ ಅವ್ರಿಗೆ ಕೊಟ್ಟು, ಉದಾಹರಣೆಗಾಗಿ ನಾವು 5 ರೋಡ್ ಎಲ್ಲ ಇದು ಮಾಡಿದ್ರು, ಅವ್ರಿಗೆ ಏನೇನು ಹಣಕಾಸು ಕೊಡ್ಬೇಕಂತ ಮನೆಯವರು ನಿರ್ಧಾರ ಆಗತ್ತೆ. ಆ ರೀತಿಯಲ್ಲಿ ಅವರಿಗೆ ಹಣವನ್ನು ಕೊಟ್ಟು ಅಲ್ಲಿ ಅಗಲೀಕರಣ ಮಾಡಿದ್ರೆ ಅಲ್ಲಿ ಯಾರ್ದು ತೊಂದರೆ ಇರೋದಿಲ್ಲ. ಬಟ್ ಏನು ಕೊಡ್ಬೇಕಾದ್ರೆ ಅವ್ರಿಗೆ ನೋವಾಗತ್ತೆ. ಈಗ ಒಂದು ಮನೆಯನ್ನು ಕಟ್ಟಿಟ್ಕೊಂಡು ಮತ್ತೆ ಒಡೆದು ಕೊಡ್ಬೇಕಾದ್ರೆ ನೋವಾಗತ್ತೆ. ಬಟ್ ಅನಿವಾರ್ಯ ಅಲ್ಲ, ಅದು ಇವತ್ತಲ್ಲ ನಾಳೆ ಅದು ಹಾಗೆ ಆಗತ್ತೆ. ಅದಕ್ಕಿಂತ ಸೌಹಾರ್ದಯುತವಾಗಿ ಅಲ್ಲಿ ಜನರನ್ನ ಕರೆದಿ, ಏನು ಅಕ್ಕಪಕ್ಕದಲ್ಲಿ ಇರುವಂತ ಜನರನ್ನು ಕರೆದಿ, ನಗರಸಭೆ ಇರ್ಬೋದು, ಬಾಬುದಾರು ದೇವಸ್ಥಾನ ಮಂಡಳಿ ಇರ್ಬೋದು, ಮತ್ತೆ ನಮ್ಮ ಯುವಕ ಮಂಡಳಿ ಎಲ್ಲರನ್ನು ಕರೆದುಕೊಂಡು ಒಂದು ಮೀಟಿಂಗ್ ಅನ್ನ ಮಾನ್ಯ ನಮ್ಮ ಶಾಸಕರ ಸಮ್ಮುಖದ ಈಗ ಮೊನ್ನೆ ಶಾಸಕರು ಕೂಡ ಹೇಳಿದ್ದಾರೆ. ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಎಲ್ಲ ಕೂಡಿಕೊಂಡು ಒಂದು ಗಟ್ಟಿ ನಿರ್ಧಾರ ತಗೊಂಡು ಅದನ್ನ ಅಗಲೀಕರಣ ಮಾಡ್ಬೇಕು. ಮತ್ತೆ ಅಲ್ಲಿ ಜನರು ಕೂಡ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಮತ್ತೊಬ್ಬ ಸ್ಟೇ ತಂದ ಮತ್ತು ಬಿತ್ತಂದ್ರೆ ಮತ್ತೆ ಅದು ಅಲ್ಲೇ ಆಗಿರ್ತೈತಿ. ಹಂಗಾಗ್ಬಾರ್ದು. ದಯವಿಟ್ಟು ಅಲ್ಲಿ ಜನರ ಸಹಕಾರ ಕೊಟ್ರೆ ಅಗಲೀಕರಣ ಆಗ್ತೈತಿ, ಚೆನ್ನಾಗ್ತೈತೆ. ಇದು ಕೇವಲ ಈಗಿನ ಕಳೆದ ಒಂದು 5 ವರ್ಷನ 10 ವರ್ಷನ ಈಗಿನ ಸಮಸ್ಯೆ ಅಲ್ಲ, ಕಳೆದ 25-30 ವರ್ಷಗಳಿಂದನೇ ರಸ್ತೆ ಅಗಲೀಕರಣ ಆಗ್ಬೇಕು ಹೇಳುವಂತದ್ದು ವಿಷಯ. ಹೌದು. ಅಂದ್ರೆ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆಯಿಂದ ಅಗಲೀಕರಣ ಆಗಿಲ್ವಾ ಹೇಗೆ? ಹೌದು, ಖಂಡಿತ. ರಾಜಕೀಯ ಅದು ನನಗೆ ತಿಳಿದ ಮಟ್ಟಿಗೆ ದೇವಸ್ಥಾನದ ಒಬ್ಬ ಮಾಜಿ ಅಧ್ಯಕ್ಷರು, ಅವ್ರ ಹೆಸರು ಕೂಡ ಬೇಕಾದ್ರೆ ಹೇಳ್ತೇನೆ, ಏನಿಲ್ಲ, ವೆಂಕಟೇಶ್ ನಾಯಕ್ ಅಂತ ತಿಳ್ಕೊಂಡು ಅವರು ಆ ವಿಚಾರವಾಗಿ ಒಂದು ನಿರ್ಧಾರ ಮಾಡಿದ್ರು. ವೆಂಕಟೇಶ್ ನಾಯಕರು ಮಾಜಿ ಅಧ್ಯಕ್ಷ ದೇವಸ್ಥಾನ, ಅವರು ಒಂದು ನಿರ್ಧಾರ ಮಾಡಿ ಎಲ್ಲ ಮಾಡ್ಕೊಂಡೆ ಆಗಿತ್ತು. ಕೊನೆಗೆ ಏನಾಯ್ತು ಕೊಡಿ, ಯಾವುದೋ ಒಂದು ಅಲ್ಲಿ ಅಂದ್ರೆ ಎಲ್ಲ ಜನ ಅಲ್ಲಿ ಅಕ್ಕಪಕ್ಕದವ್ರು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ಮತ್ತೆ ನಮ್ಮ ಶಾಸಕರಿಗೆ ಒತ್ತಡ ತಂದು, ಸರ್ ಮತ್ತೆ ಹೀಗೆ ಆಗ್ತೈತಿ ಮತ್ತೆ ಬೇಡ ಅಂದಾಗ ಮತ್ತೆ ಶಾಸಕರು ಯಾಕೆ ಅದು ಮನಸ್ಸು ಮಾಡಿಲ್ಲ ಗೊತ್ತಿಲ್ಲ. ಅವಾಗ ಅಲ್ಲಿಗೆ ಮತ್ತದು ತಂಡ ಆಯ್ತು. ಅದು ನನಗೆ ತಿಳಿದ ಮಟ್ಟಿಗೆ ಅಂದ್ರೆ ನನಗೆ ಅಧಿಕೃತವಾಗಿ ತಿಳಿದಿದ್ದಲ್ಲ, ಈ ಕಿವಿ ಮಾತಾಡ್ತಾರಲ್ಲ, ಹಿಂಗಿಲ್ಲ ಹಿಂಗಾಯ್ತು, ಹಿಂಗೆ ಶಾಸಕರು ಸ್ವಲ್ಪ ತಡೆ ಮಾಡಿದಾರೆ ಅನ್ನೋ ಒಂದು ವಿಷಯ ನನಗೆ ಗೊತ್ತಾಯ್ತು. ಅಲ್ಲಿಗೆ ತಂಡ ಆಯ್ತು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಅಗಲೀಕರಣ ಆಗ್ತಿತ್ತು. ಅದಕ್ಕೆ ಅದು ಸ್ವಲ್ಪ ರಾಜಕೀಯ ಕೂಡ ಸ್ವಲ್ಪ ಅಲ್ಲಿ ಆಡ್ತಿದೆ. ಬಟ್ ಈ ಸತಿ ಹಾಗೆ ಆಗ್ಬಾರ್ದು ಅನ್ನೋದು ನಾವು ಮತ್ತೆ ಯಾರೋ ಬಂದ್ಕೊಂಡು ಮತ್ತೆ ಯಾರೋ ಸಭೆ ಮಾಡ್ಕೊಂಡು ಅಕ್ಕಪಕ್ಕ ಸಭೆ ಮಾಡ್ಕೊಂಡು ದೊಡ್ಡ ಇಂಪ್ಲಾಯ್ಸ್ ಅನ್ಕೊಂಡು ಇದು ಮಾಡೋದು ಬೇಡ. ಯಾಕಂದ್ರೆ ಊರ ಅಭಿವೃದ್ಧಿ ಆಗ್ಬೇಕಾದ್ರೆ ಒಂದು ತ್ಯಾಗ ಮಾಡ್ಬೇಕು. ಅದಕ್ಕೋಸ್ಕರ ಅಲ್ಲಿ ತ್ಯಾಗ ಮಾಡಿದ್ರೆ ಎಲ್ಲ ಕೆಲಸ ಕ್ಲಿಯರ್ ಆಗತ್ತೆ ಅಂತ ಇವತ್ತೇನು ಶಾಸಕ ಭೀಮಣ್ಣವ್ರ ವಿಷಯ ಪ್ರಸ್ತಾಪ ಮಾಡಿದ್ರು, ಅವರು ತಮ್ಮ ಅವಧಿಯಲ್ಲಿ ಅಂದ್ರೆ ಮುಂದಿನ 5 ವರ್ಷನೋ ಅಥವಾ ಯಾವ್ದೋ ಒಂದು ಅವಧಿಯಲ್ಲಿ ಅವ್ರು ಈ ಒಂದು ಕೆಲಸ ಮಾಡುವಂತ ಒಂದು ಗಟ್ಟಿ ನಿರ್ಧಾರ ತಳಿತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಹೇಗೆ? ಖಂಡಿತ ಆಗ್ಬೋದು ಅಂತ. ಯಾಕಂದ್ರೆ ಅವರು ಸ್ವಲ್ಪ ಗಟ್ಟಿ ನಿರ್ಧಾರದ ಮನುಷ್ಯರು. ಈಗ ಶಾಸಕರು ಸ್ವಲ್ಪ ಉಮೇದಲ್ಲಿದ್ದಾರೆ. ಮತ್ತೆ ಹೊಸದಾಗಿ ಆಯ್ಕೆ ಮಾಡಿದಕ್ಕೆ ಅದನ್ನ ಮಾಡಿದ್ರೆ ಅವರು ಮುಂದೆ ಕೂಡ ಅವ್ರಿಗೆ ಒಂದು ಹೆಸರು ಖಂಡಿತ ಶಾಶ್ವತ ಅವ್ರ ಹೆಸರು. ಯಾರನ್ನ ಭೀಮಣ್ಣ ನಾಯಕ ಶಾಸಕರಾಗಿ ಆಯ್ಕೆ ಬಂದಂತ ರಸ್ತೆ ಅಗಲೀಕರಣ ಮಾಡಿದ್ರು ಅನ್ನೋದೊಂದು ಇಮೇಜ್ ಕೂಡ ಅವ್ರಿಗೆ ಬೀಳ್ತೈತಿ. ಅವ್ರು ಮತ್ತೆ ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ನನಗಿದೆ. ಆದ್ರೆ ಮತ್ತೊಂದು ಹೇಳ್ತೀನಿ, ಅಲ್ಲವ್ರು ಏನೋ ಮಾಡ್ಕೊಂಡು ಮತ್ತೆ ಸ್ಟೇ ತಂದು ಅದು ತಂದು ಇವ್ರ ಅವಧಿ 5 ವರ್ಷದ ಮುಗಿದೋಗಿರ್ತೈತಿ. ಅಲ್ಲಿ ಸ್ಟೇ ತಂದಿದ್ದು ಹಾಗೆ ಬಿಡ್ತೈತಿ. ಮತ್ತೆ ಅವಾಗ ಏನಾಗ್ತೈತಿ, ಭೀಮಣ್ಣವ್ರು ಮಾಡ್ಲಿಲ್ಲ ಅನ್ನೋದು. ಬಟ್ ಭೀಮಣ್ಣವ್ರಿಗೆ ಸಪೋರ್ಟ್ ಕೊಟ್ರೆ ಖಂಡಿತ ಅವರು ಮಾಡ್ತಾರೆ ಅನ್ನೋದು ನನ್ಗೆ ವಿಶ್ವಾಸ. ಒಟ್ಟಾರೆಯಾಗಿ ಎಲ್ಲರೂ ಭಕ್ತರೆ, ಎಲ್ಲರೂ ಮಹಾತಾಯಿ ಭಕ್ತರೆ. ಹಾಗಾಗಿ ಆ ಒಂದು ಭಕ್ತಿ ಭಾವನೆಯಿಂದ ತ್ಯಾಗ ಮಾಡಬೇಕು ವಿಚಾರ. ಹೌದು ಹೌದು. ಈಗ ಆ ಒಂದು ಸಮಯದಲ್ಲಿ ಅಗಲೀಕರಣ ಸಮಯದಲ್ಲಿ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಏನೋ ಆಗ್ಬೋದು. ಆದ್ರೆ ಭಕ್ತಿಯನ್ನ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ಬೇಕು, ಎಲ್ಲ ದೇವಿ ಕಾರ್ಯಗಳು ಚೆನ್ನಾಗಿ ನಡಿಬೇಕು ಅನ್ನೋ ದೃಷ್ಟಿಯಿಂದವ ಆ ಒಂದ್ ನಿಟ್ಟಿನಲ್ಲಿ ತ್ಯಾಗ ಆದ್ರೆ ಒಳ್ಳೇದು ಅನ್ಸುತ್ತೆ. ಒಳ್ಳೇದು. ಎಸ್ ಎಸ್ ಅಷ್ಟೇ. ಇಂದಿನ ಪ್ರಮುಖ ಸುದ್ದಿ, ಸೋಂದಾ ಸ್ವರ್ಣವಲ್ಲಿ ಶ್ರೀಗಳ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಭಗವದ್ಗೀತಾ ಅಭಿಯಾನದ ಪ್ರಸಕ್ತ ಸಾಲಿನ ಪ್ರಶಿಕ್ಷಣ ತರಬೇತಿ ಕಾರ್ಯಕ್ರಮಕ್ಕೆ
ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶಾರದಾಂಬಾ ಪಾಠಶಾಲೆಯ ಸಭಾಭವನದಲ್ಲಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಭಗವದ್ಗೀತೆಯು ಜ್ಞಾನ ಮತ್ತು ವಿಜ್ಞಾನದ ಸಾಗರವಾಗಿದೆ. ಜ್ಞಾನ ಹಾಗೂ ವಿಜ್ಞಾನ ಇವೆರಡೂ ಜೀವನಕ್ಕೆ ಅಗತ್ಯವಾಗಿದ್ದು, ಮಕ್ಕಳಲ್ಲಿ ಬದುಕಿನ ಅರಿವು, ಸಂಸ್ಕಾರದ ಮಹತ್ವವನ್ನು ಸಾರುವ ಭಗವದ್ಗೀತಾ ಅಭಿಯಾನವು ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಲು ಸಹಕಾರಿಯಾಗಿದೆ ಎಂದರು. ಟಿಎಂಎಸ್ ಅಧ್ಯಕ್ಷ ನಾರಾಯಣ್ ಭಟ್ ಅಗಾಶಿ ಕುಂಬ್ರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರಮುಖರಾದ ಉಮೇಶ್ ಭಾಗವತ್, ನರಸಿಂಹ ಗೇರ್ಗದ್ದೆ, ರಮಾ ದೀಕ್ಷಿತ್, ಭಗವದ್ಗೀತಾ ಅಭಿಯಾನ ಸಮಿತಿಯ ಕೆಜಿ ಬೋಡೆ, ಶಂಕರ್ ಭಟ್ ತಾರಿಮಕ್ಕಿ, ಜಿಎನ್ ಭಟ್ ತಟ್ಟಿಗದ್ದೆ, ಎಸ್ಎಲ್ ಜಾಲಿಸತ್ಗಿ ಮುಂತಾದವರು ಇದ್ದರು. ಅಥವಾ ನಮ್ಮ ರಾಷ್ಟ್ರದ ಭವಿಷ್ಯ ಅಂತ ನಾವು ತಿಳಿದುಕೊಂಡಿರುವಂಥ ಮಕ್ಕಳನ್ನು ಕೇಂದ್ರೀಕರಿಸಿ ಭಗವದ್ಗೀತಾ ಅಭಿಯಾನವನ್ನು ಅತ್ಯಂತ ಜತನದಿಂದ, ಕಾಳಜಿಯಿಂದ ಪರಂಪೂಜ್ಯ ಗುರುಗಳು ನಡೆಸ್ಕೊಂಡು ಬಂದಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಮತ್ತು ನಮ್ಮ ಕಣ್ಣು ಮುಂದೆ, ನಮ್ಮ ಆಲೋಚನೆಯಲ್ಲಿ ಇರುವಂತಹ ಆತಂಕಗಳಿಗೆ ಒಂದು ಹಂತದ ಭರವಸೆಯನ್ನು ಗುರುಗಳು ಮೂಡಿಸಿದ್ದಾರೆ ಅಂತ ನಾನು ಬಲವಾಗಿ ನಂಬಿಕೊಂಡಿದ್ದೇನೆ. ಅದಕ್ಕೋಸ್ಕರ ನೀವೆಲ್ಲರೂ ಪರಮಪೂಜ್ಯ ಗುರುಗಳ ಈ ಕಾರ್ಯಕ್ಕೆ ಅದೆಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕೂಡ ಕಡಿಮೆ ಅಂತ ನನ್ನ ಭಾವನೆ. ಪಡಿಬೇಕು ಅಂತಂದರೆ ನಮ್ಮ ಆತ್ಮವಿಶ್ವಾಸ, ಆತ್ಮಬಲ, ನಮ್ಮ ಮನೋಬಲ ಅದಿದ್ದರೆ ಉಳಿದೆಲ್ಲ ಬಲಗಳು ನಮಗೆ ಬರುತ್ತೆ ಅಂತ. ಅದಕ್ಕೋಸ್ಕರವೇ ಪರಮಪೂಜ್ಯ ಸ್ವಾಮೀಜಿಗಳು ಈ ಅಭಿಯಾನದಲ್ಲಿ ಒಂದು ಶ್ಲೋಕದ ಒಂದು ವಾಕ್ಯವನ್ನು ಇಲ್ಲಿ ಹಾಕಿದ್ದಾರೆ. ಅದು ನೀವೆಲ್ಲರೂ ಕಾಣ್ತಾ ಇದ್ದಾರೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ. ಅಂದರೆ ಯಾರೂ ಕೂಡ ನನಗೆ ಹೃದಯ ದೌರ್ಬಲ್ಯ ಇದೆ ಅಥವಾ ನಾನೇನೋ ಕಡಿಮೆ, ನನಗೇನೋ ಆತ್ಮಬಲ ಕಡಿಮೆ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಅದನ್ನು ಧಿಕ್ಕರಿಸಿ ನಮಗೆ ಜನ್ಮ ಕೊಟ್ಟಂತಹ ಭಗವಂತ ನನಗೆ ಈ ಜಗತ್ತನ್ನು ಮುನ್ನಡೆಸುವಂತಹ ಶಕ್ತಿಯ ಒಂದು ಬಿಂದುವಾಗಿ ನಾನು ನಿಲ್ಲೋದಕ್ಕೆ ನನಗೆ ಭಗವಂತ ಪ್ರೇರಣೆಯನ್ನು ಕೊಟ್ಟಿದ್ದಾನೆ ಅಂತ ಭಾವಿಸಿಕೊಂಡು ನಾವು ಎದ್ದು ನಿಲ್ಲಬೇಕು ಅಂತ. ವಿಶ್ವಂಬರ ಟಿವಿ, ಯಲ್ಲಾಪುರ. ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ ಸಾಲಿನಲ್ಲಿ ನೂತನವಾಗಿ ಗೋ ಗ್ಯಾಸ್ ಔಟ್ಲೆಟ್ ಸಾರ್ವಜನಿಕವಾಗಿ ಲೋಕಾರ್ಪಣೆಗೊಳಿಸಲಾಯಿತು. ಈ ವೇಳೆ ಗೋ ಗ್ಯಾಸ್ ಕಂಪನಿಯ ವಿವೇಕ್ ಚೌಧರಿ ಮಾತನಾಡಿ, ಪೆಟ್ರೋಲ್ ಮತ್ತು ಡೀಸೆಲ್ಗಳ ಮೇಲಿನ ಮೌಲ್ಯಗಳು ಅಸ್ಥಿರತೆ ಪಡೆದುಕೊಂಡಿವೆ. ಪಟ್ಟಣದಲ್ಲಿ ಆಟೋ ಮತ್ತು ಕಾರುಗಳಿಗೆ ಸಿಎನ್ಜಿ ಬಂಕ್ ಲಭ್ಯತೆ ಕಡಿಮೆ ಇರುವುದರಿಂದ ಇದನ್ನು ಅರಿತು ನಮ್ಮ ಗೋ ಗ್ಯಾಸ್ ಕಂಪನಿ ಭಟ್ಕಳದಲ್ಲಿ ನೂತನ ಗ್ಯಾಸ್ ಪೆಟ್ರೋಲಿಯಂ ಬಂಕ್ ಇಂದು ಪ್ರಾರಂಭಿಸಿದೆ. ಈಗಾಗಲೇ ಗೋ ಗ್ಯಾಸ್ ಕಂಪನಿ ಕರ್ನಾಟಕದಲ್ಲಿ 84 ಶಾಖೆ ಹಾಗೂ ಭಾರತದಾದ್ಯಂತ 275 ಗೋ ಗ್ಯಾಸ್ ಬಂಕ್ ಔಟ್ಲುಕ್ ಹೊಂದಿದ್ದು ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದೆ. ಸಿಎನ್ಜಿಯಲ್ಲಿ ಚಲಿಸುವ ವಾಹನಗಳು ಪ್ರಮುಖವಾಗಿ ಪರಿಸರ ಸ್ನೇಹಿಯಾಗಿ ಇತರ ಹಾನಿಕಾರಕ ಮಾಲಿನ್ಯವನ್ನು ಕಡಿಮೆ ಮಾಡುತ್ತವೆ. ಸಿಎನ್ಜಿ ಸಾಮಾನ್ಯವಾಗಿ ಕಡಿಮೆ ವೆಚ್ಚದಾಯಕವಾಗಿದ್ದು ಈ ಇಂಧನ ಬಳಸುವ ಗ್ರಾಹಕರಿಗೆ ಗಮನಾರ್ಹವಾಗಿ ಉಳಿತಾಯವಾಗುತ್ತದೆ ಎಂದರು. ಆಟೋ ಚಾಲಕರಿಗೆ ಇದರಿಂದ ಬಹುದೊಡ್ಡ ಪ್ರಮಾಣದಲ್ಲಿ ಉಳಿತಾಯ ಮಾಡಬಹುದಾಗಿದೆ. ಸಾಂಪ್ರದಾಯಿಕ ಇಂಧನಗಳ ಬೆಲೆಗಳು ಏರಿಳಿತಗೊಳ್ಳುತ್ತಿದ್ದಂತೆ ಸಿಎನ್ಜಿ ಹೆಚ್ಚು ಸ್ಥಿರವಾದ ಆಯ್ಕೆ ಎನ್ನುವುದು ಸಾಬೀತಾಗಿದೆ ಎಂದರು. Sir, as we speak, there are 84 stations in Karnataka. 84 operational stations in Karnataka. And we are operating 275 stations in entire country. Right, sir? Sir, I would like to highlight few points, sir. There are multiple fuels जो कि गाड़ी यहाँ जिसमें चलती है, जैसे petrol, diesel, there are EV also, right? And the latest acquisition जो बोलते हैं alternate fuel या green fuel, there are two types of green fuels, that is CNG and LPG. Sir, we are the India's largest retail owner of LPG. We have our own cylinder division also. हमारा खुद का एक cylinder division भी है जो गो गैस के ब्रांड से commercial cylinders distribution में. And me and Vardhan, we are the part of ALDS division जो कि आप आज देख रहे हैं station. Sir, our CMD has a very clear vision with the fuel. We want to promote green fuel which will reduce carbon emission
and help all of us to live in a better society. So that is the whole objective behind, selling, promoting and distributing LPG. We want to create a space in the society where we are having fresh air to breathe. Sir, today petrol and diesel vehicles are almost in the tune of, even if it is city, I may say 5 to 6 lakh, right? Just imagine, ये जो गाड़ियाँ डीजल और पेट्रोल से चलती हैं, when they emit carbon, there are a lot of issues which are going on, and this is known to all of us. However, when you use LPG as a fuel, the carbon emission is reduced to 1/10 of what petrol and diesel does. This is the first benefit, sir. Second, the price of the selling price, the market price of LPG for vehicle, we call it as auto LPG. The name of the product is auto LPG. It is 50% of the petrol price. Today in the city, I guess 106 rupees, 107 rupees is what petrol is, right? We are selling at 60 rupees, almost 50%, right? And we are trying our level best to bring this price further down. Sir, now there is a third benefit of LPG. ವಿಶ್ವಂಬರ ಟಿವಿ ಭಟ್ಕಳ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕುಮಟಾದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಸೋಮವಾರ ರಾಷ್ಟ್ರೀಯ ಪೋಷಣಾ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ, ಇಂದು ಮಕ್ಕಳಲ್ಲಿ ಪೌಷ್ಟಿಕತೆ ಕೊರತೆ ಇದ್ದು ಸರ್ಕಾರ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಸರ್ಕಾರ ರಾಜ್ಯದಲ್ಲಿದ್ದಾಗ ಇಂತಹ ಅಭಿಯಾನ ಹಮ್ಮಿಕೊಂಡಿತ್ತು. ಇದನ್ನು ಕಾಂಗ್ರೆಸ್ ಸರ್ಕಾರ ಮುಂದುವರಿಸಿಕೊಂಡು ಹೋಗುತ್ತಿದೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಕುಮಟಾ ಪುರಸಭೆ ಮುಖ್ಯಾಧಿಕಾರಿ, ಆರೋಗ್ಯಾಧಿಕಾರಿ, ಶಿಶು ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಇನ್ನಿತರರು ಇದ್ದರು. ಪುಸ್ತಕ ಓದಿದ್ದೇವೆ. ಆ ಮಕ್ಕಳಿಗೆ ದೇಶ ಸೇವೆ, ದೇಶ ಪ್ರೇಮವನ್ನ ಬೆಳೆಸಬೇಕು, ಶಿಸ್ತನ್ನ ಹೇಳ್ಕೊಡ್ಬೇಕು, ಈ ದೇಶದ ಒಂದು ಸತ್ಪ್ರಜೆಯಾಗಿ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಜವಾಬ್ದಾರಿ ಶಿಕ್ಷಕರ ಮೇಲೆ ಇರ್ತದೆ. ಇವತ್ತು ಅದಕ್ಕಿಂತ ಮುಂಚಿತವಾಗಿ ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಜವಾಬ್ದಾರಿ ಬಹಳ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ನೋಡ್ರಿ, ಇವತ್ತು ಸರ್ಕಾರಿ ನೌಕರಸ್ಥರಿಗೆ ಎಲ್ಲರಿಗೂ, ಇಲ್ಲೆಲ್ಲ ಕುಂತವರಿಗೆ ನಾನು ಆದಿಯಾಗಿ ನಾನು ಸಂಬಳ ತಗೊಳ್ತಾ ಇದ್ದೀನಿ ಸರ್ಕಾರದ. ನೀವು ಒಬ್ಬ ಅಷ್ಟೇ ಅಲ್ಲ, ನಿಮಗೂ ಸಂಬಳ ಬರ್ತದೆ ಸರ್ಕಾರ, ಎಲ್ಲರಿಗೂ ಸಂಬಳ ಬರ್ತದೆ. ನಿಮಗೆ ನೋಡ್ರಿ ಆ ಶಬ್ದ ನೋಡಿ, ಹೌದಲ್ಲ? ಸಂಬಳಕ್ಕೂ ಮತ್ತು ಗೌರವಧನಕ್ಕೂ ಎಷ್ಟು ವ್ಯತ್ಯಾಸ ಅನ್ನುವಂಥದ್ದನ್ನ ನೋಡಿ. ನಮ್ದೆಲ್ಲ ಸಂಬಳ ಬರ್ತದೆ, ಹೌದಲ್ಲ ಚಿಕ್ಕ ಸರ್? ಆದ್ರೆ ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವ ಧನ ಅನ್ನುವಂಥದ್ದು ಬರ್ತದೆ. ಎಷ್ಟು ಒಳ್ಳೆಯ, ಯಾವ ಪುಣ್ಯಾತ್ಮ ಆ ಹೆಸರನ್ನ ಹುಡುಕ್ತಾರೆ. ಬೇಡ, ಎಲ್ಲಿ 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 ಮಾಡಿಸೋಣ, ಕೊಡೋಣ, ನಿಮ್ಗೆ ಜಾಸ್ತಿ ಮಾಡಿಸೋಣ, ಅದರಲ್ಲೇ ಜಾಸ್ತಿ ಮಾಡಿಸೋಣ, ಅದರಲ್ಲೇ ಜಾಸ್ತಿ ಮಾಡಿಸೋಣ. ಆದ್ರೆ ನೋಡ್ರಿ, ಹಣ ಇವತ್ತು ನಾನು ಇದೇ ಊರಿನಾಗ ಹುಟ್ಟಿದವನು ಮಾಡ್ತಾ ಇದೆ. ಈ ಕುರಿತು ಅರಿವನ್ನು ಮೂಡಿಸುವಂತದ್ದು, ಜಾಗೃತಿಯನ್ನು ಮೂಡಿಸುವಂತದ್ದು ಬಹಳ ಮುಖ್ಯ. ನಾವು ನೀವೆಲ್ಲರೂ ಇದನ್ನೆಲ್ಲವನ್ನ ನೋಡ್ಕೊಂಡು ಹೋಗ್ತೇವೆ, ಆದರೆ ಬೇಯಿಸದೇ ಇರುವಂತಹ, ಬೆಂಕಿ ಇಲ್ಲದೆ ಮಾಡಿದಂತ ಆಹಾರಗಳನ್ನ ನಾವು ಎಷ್ಟು ಬಳಸ್ತಿದ್ದೇವೆ. ನಮ್ಮ ಮನೆಯಲ್ಲಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು, ಈ ತರದ ಆಹಾರ ಎಲ್ಲ ನಮ್ಮ ದೈನಂದಿನ ಬದುಕಿನಲ್ಲಿ ಇದೆಯಾ? ಸೊಪ್ಪು ತರಕಾರಿಗಳನ್ನ ನಾವು ಬಳಸ್ತಾ ಇದ್ದೇವಾ? ಅಥವಾ ಅಂಗಡಿಗಳಲ್ಲಿ ಸಿಕ್ಕುವಂತಹ ರೆಡಿಮೇಡ್ ಫುಡ್ಗಳನ್ನ, ಅಥವಾ ಅಜಿನೋಮೋಟೋ ಏನು ಎಟ್ಸೆಟ್ರಾ ಎಟ್ಸೆಟ್ರಾ ಎಲ್ಲ ಹಾಕಿ ಮಕ್ಕಳಿಗೆ ಬಾಯಿ ಚಪಲ ಆಗುವಂತ ಆಹಾರವನ್ನು ಒಯ್ತಾ ಇದ್ದೇವಾ? ನಮ್ಮ ಮಕ್ಕಳಿಗೆ ನಾವು ಪೌಷ್ಟಿಕಾಂಶದ ಬಗ್ಗೆ ಭಾಷಣ ಮಾಡ್ತಾ ಮಾಡ್ತಾ ನಮ್ಮ ದೈನಂದಿನ ಬದುಕಿನಲ್ಲಿ ನಮಗೆ ಇರುವುದಿಲ್ಲ, ಪುರುಸೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಹುಡಿಯನ್ನು ಹಾಕಿ, ಬೀಸುವ ಕಲ್ಲುಗಳಿಲ್ಲ, ಇವತ್ತು ಬೀಸಿ ಮಾಡುವ ಅಡಿಗೆಗಳಿಲ್ಲ, ಎಲ್ಲ ಹುಡಿ ಹಾಕಿ, ಹಿಟ್ಟು ಹಾಕಿ, ರಸಂ ಪೌಡರ್ ಹಾಕಿ ಅದನ್ನೇ ತಿನ್ನುವುದು ಜಾಸ್ತಿ ಆದಂತ ಈ ಸಂದರ್ಭದಲ್ಲಿ
ಕಾರಣ ಪುರುಷತ್ವ ಅನ್ನುವಂಥದ್ದು. ಹಿಂದೆ ಅವಾಗಲೂ 24 ತಾಸೇ ಇತ್ತು. ನನಗನ್ನಿಸ್ತದೆ ನಮ್ಮ ಅಜ್ಜ ಅಜ್ಜಿಗೂ ಒಂದು ದಿನಕ್ಕೆ 24 ತಾಸೇ. ನಮ್ಮ ಹಣೆ ಬರ ನಮ್ಗೆ ಅದೇನು ಕಡಿಮೆ ಆಗಲಿಲ್ಲ, ನಮಗೂ 24. ಅದು ಯಾರು ಕೇಳಿ ಪುರುಷತ್ತಿಲ್ಲ ಅನ್ನುವಂಥ ಒಂದು ನೇಮ್ ಪ್ಲೇಟ್ ಅನ್ನು ಅಡಿಗೆ ಮನೆಗೆ ಹಾಕಿಟ್ಟಿದ್ದಾರಪ್ಪ. ಹೌದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಶುಚಿ ರುಚಿ, ಮಾನ್ಯ ಶಾಸಕರು ಬಹಳ ಚಂದ ಹೇಳ್ತಾರ ಅವರು. ಈಗ ಶುಚಿ ರುಚಿಯ ಬಗ್ಗೆ, ಅಡಿಗೆಯ ಬಗ್ಗೆ, ನಮ್ಗೆ ನಾಲಿಗೆಗೆ ಅದರಕ್ಕೆ ಸಿಹಿ, ಉದರಕ್ಕೆ ಕಹಿ. ಹೀಗಾಗಿ ನಮ್ಮ ಅಜ್ಜ ಅಜ್ಜಿ ಎಲ್ಲ ಹಿಂದೆಲ್ಲ ಕಹಿ ಎಲ್ಲ ಕೊಡ್ತಿದ್ರು, ಅದೆಲ್ಲ ಹೋಯ್ತಿವ. ಹೀಗಾಗಿ ನನಗೆ ಅನಿಸೋದು ಬಹಳ ಮುಖ್ಯವಾಗಿ ಈ ಕುರಿತು ಜಾಗೃತಿಯನ್ನು, ಆಹಾರದ ಕುರಿತು ಅರಿವು ಬಹಳ ಮುಖ್ಯ ಅಂತ. ವಿಚ್ ಇಸ್ ಗುಡ್ ಆ್ಯಂಡ್ ವಿಚ್ ಇಸ್ ಬ್ಯಾಡ್, ಯಾವುದನ್ನ ತಗೋಬೇಕು. ಒಂದಿಷ್ಟು ನೆನೆ ಹಾಕಿದ ಕಾಳುಗಳಿದೆ, ಒಳ್ಳೊಳ್ಳೆಯ ವಿಶ್ವಂಬರ ಟಿವಿ ಕುಮಟ. ದೇಶದ ಅಭಿವೃದ್ಧಿ ಸುರಕ್ಷತೆಗಾಗಿ ಉತ್ತರ ಕನ್ನಡದ ಜನರು ಭೂಮಿಯನ್ನು ತ್ಯಾಗ ಮಾಡಿದ್ದಾರೆ. ಜಿಲ್ಲೆಯ ಜನಜೀವನದ ಮೇಲೆ ಮಾರಕ ಪರಿಣಾಮ ಬೀರುವ ಕಸ್ತೂರಿ ರಂಗನ್ ವರದಿ ಕೈ ಬಿಡಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ್ ಒತ್ತಾಯಿಸಿದ್ದಾರೆ. ಸೋಮವಾರ ಶಾಸಕರ ಜನಸಂಪರ್ಕ ಸಭೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೈಗಾ ಅಣುಸ್ಥಾವರ, ನೌಕಾನೆಲೆ, ಜಲವಿದ್ಯುತ್ ಯೋಜನೆ ಸೇರಿದಂತೆ ರಾಷ್ಟ್ರೀಯ ಯೋಜನೆಗಳಿಗಾಗಿ ನಮ್ಮ ಜಿಲ್ಲೆಯ ಜನರು 100 ಎಕರೆ ಜಾಗವನ್ನು ತ್ಯಾಗ ಮಾಡಿದ್ದಾರೆ. ಈ ಕಾರಣದಿಂದ ಕಸ್ತೂರಿ ರಂಗನ್ ವರದಿ ಜಾರಿಗೆ ನಮ್ಮ ಜಿಲ್ಲೆಗೆ ವಿನಾಯಿತಿ ನೀಡಬೇಕು. ರಾಜ್ಯದ 10 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದೆ. ಇದರಲ್ಲಿ ನಮ್ಮ ಜಿಲ್ಲೆಯ ಹೆಚ್ಚು ಹಳ್ಳಿಗಳು ಒಳಗೊಂಡಿದ್ದು, ಶಿರಸಿ ತಾಲೂಕಿನಲ್ಲಿ 29 ಪಂಚಾಯತ್ ಮತ್ತು ಸಿದ್ದಾಪುರ ತಾಲೂಕಿನ 23 ಪಂಚಾಯತ್ ವ್ಯಾಪ್ತಿಯ ಕಸ್ತೂರಿ ರಂಗನ್ ವ್ಯಾಪ್ತಿಯಲ್ಲಿ ಬಂದಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಪ್ರಮುಖರಾದ SK ಭಾಗವತ್, ಸಿರ್ಸಿ ಮಕ್ಕಿ, ಅಬ್ಬಾತ ತೊನ್ಸೆ ಸೇರಿದಂತೆ ಇನ್ನಿತರರು ಇದ್ದರು. ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಜನರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ದೊಡ್ಡ ನೋವಾಗಿರುವಂತಹದ್ದು ಅತಿಕ್ರಮಣ ಬಂತು. ಎರಡನೇದು ಕಸ್ತೂರಿ ರಂಗನ್, ಆಮೇಲೆ ಫಾರ್ಮರ್ 3, ಅನೇಕ ವಿಚಾರಗಳನ್ನು ನಾವು ಪ್ರಸ್ತಾಪ ನಾವು ಮಾಡಿದ್ವಿ. ನಾವು ಜನಗಳ ಮುಂದೆ ಅವಕಾಶ ಕೊಡಿ, ನಾವು ಇದಕ್ಕೆ ಸರ್ಕಾರ ಮುಂದೆ ತಂದು ಇದಕ್ಕೆ ನ್ಯಾಯ ಕೊಡಿಸಲಿ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತ ವಿಚಾರವನ್ನು ನಾನು ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಅದೇ ರೀತಿ ಇವತ್ತು ಕಸ್ತೂರಿ ರಂಗನ ವರದಿ ಏನಿದೆಯೋ ಇದು ಬಹಳ ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಬಹಳ ಮಾರಕವಾಗಿರುವಂಥದ್ದು. ಕಸ್ತೂರಿ ರಂಗನ್ 10 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹದ್ದು. 10 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಅದು ನಮ್ಮ ಜಿಲ್ಲೆಯಲ್ಲೇ ಹೆಚ್ಚಿನ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಬರುವಂತಹದ್ದು. ಅದರಲ್ಲೂ ಕೂಡ ನಮ್ಮ ಸಿರ್ಸಿ, ಸಿದ್ದಾಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವ್ಯಾಪ್ತಿಯಲ್ಲಿ ಬರುವಂತಹದ್ದು. ಸುಮಾರು 29 ಪಂಚಾಯತ್ ಸಿರ್ಸಿ ತಾಲೂಕಲ್ಲಿ ಬಂದರೆ, ಸಿದ್ದಾಪುರದಲ್ಲಿ 23 ಪಂಚಾಯತ್ ಇರೋದೇ 23 ಪಂಚಾಯತ್ ಕೂಡ ಕಸ್ತೂರಿ ರಂಗನ್ ವ್ಯಾಪ್ತಿಯಲ್ಲಿ ಬರುವಂತಹದ್ದು. ಇದನ್ನು ನಾನು ಮೊದಲನೇ ಸದನದಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ, ಬೆಳಗಾವಿಯಲ್ಲೂ ಮಾಡಿದ್ದೀನಿ. ಮೊನ್ನೆನೂ ಕೂಡ ನಾನು ಸದನದಲ್ಲಿ ಪ್ರಸ್ತಾಪನ ಮಾಡಿ ನಿಮಗೆ ಈಗಾಗಲೇ ನಾನು ಕೊಟ್ಟಿರ್ತಕ್ಕಂಥ ಲಿಖಿತ ಉತ್ತರವನ್ನು ಕೊಟ್ಟಿರುವಂಥದ್ದು ತಮ್ಮ ಕೈಸಿಗೆ ಇತ್ತು. ನಂತರದಲ್ಲಿ ಸದನದ ಸಮಿತಿಯನ್ನು ಮಾಡಿ ಅಲ್ಲಿ ಸಾಕಷ್ಟು ವಿಚಾರಗಳಾಗಿ ಹಿಂದಿನ ವಾರ ಸಂಬಂಧಪಟ್ಟ ಶಾಸಕರನ್ನು ಕೂಡ ಸಭೆಗೆ ಆಹ್ವಾನ ಮಾಡಿ ಅನೇಕ ರೀತಿಯ ಚರ್ಚೆಗಳು ಕೂಡ ಆಯಿತು. ನಮ್ದೆಲ್ಲ ಒಂದೇ ಒಂದು ಕೂಗು, ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋ ವಿಚಾರಗಳು ನಾವು ನಮ್ಮ ಶಾಸಕರು ಎಲ್ಲರೂ ಕೂಡ ನಾವು ಅಲ್ಲಿ ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ವಿ. ನಮ್ಮ ಸರ್ಕಾರದ ಉದ್ದೇಶ ಅಷ್ಟೇ, ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ನಾವು ಕೈ ಬಿಡಬೇಕು ಅಂತ ವಿನಂತಿ ಕೂಡ ನಮ್ಮ ಸರ್ಕಾರ ಕೂಡ ಆ ರೀತಿ ಶಿಫಾರಸು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ನಾನು ಹೇಳಿದಿಷ್ಟ, ನನ್ನ ವಿನಂತಿ ಇಷ್ಟನೇ, ವಿನಂತಿ ಮುಂದೆ ಯಾವ ರೀತಿ ಸ್ವರೂಪವಾದ ಗೊತ್ತಿಲ್ಲ. ಅತಿಕ್ರಮಣ ಮತ್ತು ಕಸ್ತೂರಿ ರಂಗನ್ ಬಗ್ಗೆ ನಮ್ಮ ವಿಶ್ವಂಬರ ಟಿವಿ ಶಿರಸಿ. ಇತ್ತೀಚೆಗೆ ಮಕ್ಕಳಲ್ಲಿ ಅಪರಾಧಿ ಮನೋಭಾವನೆ ಹೆಚ್ಚುತ್ತಿರುವುದು ಕಳವಳಕಾರಿಯಾಗಿದೆ. ಮಕ್ಕಳಲ್ಲಿ ಅರಿವು ಮೂಡಿಸುವುದು ಅತ್ಯಗತ್ಯವಾಗಿದೆ ಎಂದು ಜಿಲ್ಲಾ ಮಕ್ಕಳ ವಾಣಿಯ ಆಪ್ತ ಸಂವಾದಕ ಸಾವಿಲ್ ಫರ್ನಾಂಡಿಸ್ ಹೇಳಿದರು. ಡಾಕ್ಟರ್ AB ಬಾಳಿಗ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಮಕ್ಕಳ ಹಕ್ಕು, ಫೋಕ್ಸೋ ಕಾಯ್ದೆ ಇತ್ಯಾದಿ ವಿಷಯದ ಬಗ್ಗೆ ಅವರು ತಿಳಿಸಿದರು. PUC ಹಂತದಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ಪಿದಲ್ಲಿ ಮಾರಕ ಕಾಯಿಲೆಗೆ ಬಲಿಯಾಗಬೇಕಾಗುತ್ತದೆ. ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಲ್ಲಿ ಮಾತ್ರ ಮುಂದಿನ ಭವಿಷ್ಯ ಸುಂದರವಾಗಿರುತ್ತದೆ. ಚಟಗಳಿಗೆ ಅಂಟಿಕೊಳ್ಳಬಾರದು, ಭವಿಷ್ಯ ರೂಪಿಸಿಕೊಳ್ಳುವಲ್ಲಿ PUC ಸುವರ್ಣಾವಕಾಶ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ಘಟಕದ ಸಾಮಾಜಿಕ ಕಾರ್ಯಕರ್ತೆ ನಂದಿನಿ ಮಹಾಲೆ ಮಾತನಾಡಿ, ವಿದ್ಯಾರ್ಥಿನಿಯರಿಗೆ ಉಂಟಾಗುವ ಕಿರುಕುಳ,
ರ್ಯಾಗಿಂಗ್ ಇತ್ಯಾದಿ ಬಗ್ಗೆ ಮಾಹಿತಿ ನೀಡಬೇಕು. ಇದರಿಂದ ಕಾಲೇಜು ವಾತಾವರಣ ಸುಂದರವಾಗಿರುತ್ತದೆ ಎಂದರು. ಕಾರ್ಯಾಗಾರದಲ್ಲಿ ಪ್ರಾಚಾರ್ಯ NG ಹೆಗಡೆ, ಡಾಕ್ಟರ್ ಅರವಿಂದ್ ನಾಯಕ್, ಪ್ರೊಫೆಸರ್ ಪೂರ್ಣಾ ಶಾನ್ಬಾಗ್, ಪ್ರೊಫೆಸರ್ ಗಣಪತಿ ಭಟ್ ಇನ್ನಿತರರು ಇದ್ದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಫರ್ನಾಂಡಿಸ್. ನಾನು ಮಕ್ಕಳ ಸಹಾಯವಾಣಿ 1098 ಇದರಲ್ಲಿ ಆಪ್ತ ಸಮಾಲೋಚಕನಾಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಕ್ಕಳ ಸಹಾಯವಾಣಿಯು ಕಳೆದ 1 ವರ್ಷದಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಾಗಿರುವಂತಹ ಶ್ರೀಮತಿ ಸೋನಲ್ ಐಗಳ್ ಮೇಡಮ್ ಇವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮಕ್ಕಳ ಸಹಾಯವಾಣಿಯಲ್ಲಿ ಮುಖ್ಯವಾಗಿ ನಾವು ಮಕ್ಕಳ ಸಹಾಯವಾಣಿಯ ಪರಿಕಲ್ಪನೆ, ಮಕ್ಕಳ ಹಕ್ಕುಗಳು, ಮಕ್ಕಳು ಪ್ರಸ್ತುತ ವಿದ್ಯಮಾನದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು, ಬಾಲ್ಯ ವಿವಾಹದಂತಹ ಒಂದು ಕಾಯ್ದೆಯ ಕುರಿತು ವಿಚಾರಗಳು, ಬಾಲಕಾರ್ಮಿಕ ನಿಷೇಧ ಕಾಯ್ದೆ, ಪೋಕ್ಸೋ ಕಾಯ್ದೆಗಳಂತಹ ವಿವಿಧ ಕಾಯ್ದೆಗಳ ಜೊತೆಗೆ ನಾವು ಮಕ್ಕಳ ರಕ್ಷಣೆಗಾಗಿ ಇದ್ದಂತಹ ಮಕ್ಕಳ ನ್ಯಾಯ ಕಾಯ್ದೆ 2015 ಹಾಗೂ ಮಕ್ಕಳಿಗೆ ಇರುವಂಥ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಬೇರೆ ಬೇರೆ ಮಕ್ಕಳ ರಕ್ಷಣೆಗೆ ಇರುವಂಥ ವ್ಯವಸ್ಥೆಗಳ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೇವೆ. ಪ್ರಸ್ತುತ ನಾವು ಈ ವರ್ಷದಿಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈ ಪೋಕ್ಸೋ ಕಾಯ್ದೆಯ ಕುರಿತು ವಿಶೇಷವಾಗಿ ನಾವು ಒಂದು ತರಬೇತಿಯನ್ನು, ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಪ್ರಸ್ತುತ ವಿದ್ಯಮಾನದಲ್ಲಿ ಇವತ್ತು ಬಾಲ ಗರ್ಭಿಣಿಯರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇದೆ. 18 ವರ್ಷದೊಳಗಿನ ಮಕ್ಕಳು ಬಾಲಾಪರಾಧ ಪ್ರಕರಣಗಳಲ್ಲಿ ಇವತ್ತು ಸಿಲುಕಿಸ್ತಾ ಇದ್ದಾರೆ. ವಿವಿಧ ಅಪರಾಧಗಳು ಇವತ್ತು ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಮೊಬೈಲ್ ಎಡಿಕ್ಟ್ ಆಗ್ತಾ ಇದ್ದಾರೆ. ಮೊಬೈಲ್ಗಳಿಂದ ಇವತ್ತು ಮಕ್ಕಳು ಬೇರೆ ಬೇರೆ ಒಂದು ಅಂತರ್ಜಾಲದಲ್ಲಿ ಸಿಲುಕಿ ಅಪರಾಧಗಳನ್ನು ಮಾಡ್ತಾ ಇರುವಂಥದ್ದು, ಅನುಭವಿಸ್ತಾ ಇದ್ದಂಥ ಮಾಡ್ತಾ ಇದ್ದಾರೆ. ಈ ಕುರಿತು ನಾವು ಮಕ್ಕಳಿಗೆ ವಿಶೇಷ ಗಮನಗಳನ್ನು ಹರಿಸಿಕೊಂಡು ಅವರಲ್ಲಿ ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುಮಟ. ಇವತ್ತಿನ ನ್ಯೂಸ್ ವಿತ್ ಗೆಸ್ಟ್ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇದ್ದು ಅಭಿಪ್ರಾಯ ಹಂಚಿಕೊಂಡಿರುವ ಶ್ರೀ ಮಹಾದೇವ್ ಚಲುವಾದಿ ಅವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀವಿ. ಖಂಡಿತ. ನಾವು ಯೂಟ್ಯೂಬ್ ಎಲ್ಲ ನೋಡ್ತಾರೆ, ಗೊತ್ತಾಯ್ತು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾರೆ. ಬಟ್ ವಿಶ್ವಂಬರ ಟಿವಿ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇತ್ತೀಚೆಗೆ ಸ್ಟಾರ್ಟ್ ಆದ ಟಿವಿ ಬಹಳ ಫಾಸ್ಟ್ ಆಗಿ ತಮ್ಮ ಒಂದು ಏನು ಕೇಳಿದ್ರೆ ವಿಷಯವನ್ನು ಪ್ರತಿಯೊಬ್ಬರು ಜನರ ಬಾಯಲ್ಲಿ ವಿಶ್ವಂಬರ ಟಿವಿ ಅಂತ ತಿಳ್ಕೊಂಡು ಜನರಲ್ಲಿ ಹೋಗ್ತಾ ಇದೆ. ಮತ್ತೆ ಪ್ರತಿನಿತ್ಯ ಅದನ್ನ ನೋಡ್ತಿದ್ದಾರೆ, ನೋಡ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಟಿವಿಯಲ್ಲಿ ಇಂಥ ಸುದ್ದಿ ಬಂತು, ಇದು ನೋಡು ಅದು ನೋಡು ಅಂತ ಕಂಡು ಮತ್ತೊಬ್ಬರಿಗೂ ಕೂಡ ಅದನ್ನ ಸೆಂಡ್ ಮಾಡುವಂತ ಇದೆಯಲ್ಲ, ಅದು ಒಳ್ಳೆ ಕಾರ್ಯ ಮಾಡ್ತೀರಿ. ತಾವು ವಿಶೇಷವಾದ ಅಭಿನಂದನೆಗಳು. ಈ ಚಾನೆಲ್ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ತಗೊಂಡು ನನ್ನ ಹಾರೈಕೆ. ಧನ್ಯವಾದಗಳು. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.